ಅವರೆಲ್ಲರೂ ಕೂಡ ಮನೆಯ ಕನಸನ್ನ ಕಂಡವರು. ಇದಕ್ಕಾಗಿ ಸಾಲ ಮಾಡಿ ಸರ್ಕಾರಕ್ಕೆ ಹಣ ಕೂಡ ತುಂಬಿದ್ದಾರೆ. ಆದರೆ ಈವರೆಗೂ ಫಲಾನುಭವಿಗಳು ಅವರಿಗೆ ಮನೆಗಳು ಮಾತ್ರ ಸಿಕ್ಕಿಲ್ಲ. ಇದರಿಂದ ರೊಚ್ಚಿಗೆದ್ದ ಜನ ಪ್ರತಿಭಟಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾವು ಕೇಳ್ತಾ ಇಲ್ಲ, ನಾವು ದುಡ್ಡು ಕಟ್ಟಿದೀವಿ, ಎಲ್ಲ ನಾವು ಲೋನ್ ಕಟ್ತಾ ಇದೀವಿ, ಎಲ್ಲ ಮಾಡಿರೋದ್ರಿಂದ ನಾವು ಕೊಡಿ ಅಂತ ಬಿಬಿಎಂಪಿ ಇವ್ರ ಮೇಲೆ ಬಿಬಿಎಂಪಿ 2 ಜನ ಅಸಿಸ್ಟೆಂಟ್ ಕಮಿಷನರ್ ಬಂದೋದ್ರು, 3 ಜನ ಬಂದೋದ್ರು. ಅವರು GBSCC ಮಾತಾಡ್ತಾರೆ, ಬರೀ ಇಂಗ್ಲಿಷ್ ಅಲ್ಲಿ ಮಾತಾಡ್ಬಿಟ್ಟು ಕಳಿಸ್ತಾರೆ. ಎಲ್ಲ ಕನ್ನಡಿಗರು ಅದು ಗೊತ್ತಾಗಲ್ಲ ಅವ್ರಿಗೆ ಏನ್ ಮಾತಾಡ್ಬೇಕು ಅಂತೇಳಿ. ಮನೆಗೆ ಅರ್ಜಿ ಹಾಕಿ ಹಣ ಕೊಟ್ಟರೂ ಸಿಗದ ಸೂರು. ರಾಜೀವ್ ಗಾಂಧಿ ವಸತಿ ನಿಗಮದ ವಿರುದ್ಧ ಕಿಚ್ಚು. ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಮನೆ ಬೇಕೇ ಬೇಕೆಂದು ಹಠ. ಬೆಂಗಳೂರಿನಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ ವಿರುದ್ಧ ಫಲಾನುಭವಿಗಳು ಸಿಡಿದೆದ್ದಿದ್ದಾರೆ. ಕಾವೇರಿ ಭವನದಲ್ಲಿ 50ಕ್ಕೂ ಹೆಚ್ಚು ಮಂದಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಅಮೃತ ಮಹೋತ್ಸವ ಯೋಜನೆಯಡಿ ಆಯ್ಕೆಯಾಗಿರುವ 550 ಫಲಾನುಭವಿಗಳಿಗೆ ಇನ್ನೂ ಮನೆಗಳು ಸಿಕ್ಕಿಲ್ಲ. ಅರ್ಜಿ ಹಾಕಿ ದುಡ್ಡು ಕೊಟ್ಟು ವರ್ಷಗಳೇ ಕಳೆದರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಫಲಾನುಭವಿಗಳು ಆರೋಪಿಸಿದ್ದಾರೆ. ಜನವರಿ 12ರಂದು ಮನೆ ಹಂಚುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ರು. ಆದರೆ ಇಲ್ಲಿಗೆ ಬಂದ್ರೆ ಕಚೇರಿ ಒಳಗೂ ನಮ್ಮನ್ನ ಬಿಡಲಿಲ್ಲ ಅಂತ ಫಲಾನುಭವಿಗಳು ಕಿಡಿಕಾರಿದ್ರು. ಒಳಗಡೆ ನಾವು ಹೋಗಿ ಕೇಳೋಣ ಅಂದ್ರೆ ನಮ್ಗೆ ಯಾರಿಗೂ ಕೂಡ ಅವ್ರು ಉತ್ತರನೂ ಕೊಡ್ತಾ ಇಲ್ಲ. ಮೊನ್ನೆ 1ನೇ ತಾರೀಕು ಬಂದಾಗ 12ನೇ ತಾರೀಕು ಬನ್ನಿ, ಎಲ್ಲರಿಗೂ ನಾನು ಲಿಸ್ಟ್ ತರಿಸಿ ಎಲ್ಲ ಮಾಡಿ ರಿಜಿಸ್ಟ್ರೇಷನ್ ಬಿಡ್ತೀನಿ ಅಂತ ಹೇಳಿದ್ರು. ಈಗ ಏನ್ ಮಾಡ್ತಿದ್ದಾರೆ, ಒಂದು 30-40 ಜನ ಪೊಲೀಸ್ ಕರ್ಕೊಂಡ್ಬಂದು ನಿಲ್ಸಿದ್ದಾರೆ. ನಮ್ಮ ಒಳಕ್ಕೆ ಇಷ್ಟು ಜನನ ಕರ್ಸಿ ಯಾಕೆ ಕರ್ಸ್ಬೇಕಿತ್ತು ಇವರು? ಫಸ್ಟ್ ಆಫ್ ಆಲ್ ಹೇಳ್ಬೇಕಿತ್ತು ಇವರು, ನಾವಿಂತ ಮಾಡ್ತೀವಿ, ಕರೆಕ್ಟ್ ಆಗಿ ಡೇಟ್ ತಗೊಂಡ್ಮೇಲೆ ಕರೆಕ್ಟ್ ಆಗಿ ಬಿಡ್ಬೇಕು ತಾನೆ. ಪೊಲೀಸ್ ಕರ್ಕೊಂಡ್ಬಂದು ನಿಲ್ಲಿಸ್ತಾರಲ್ಲ, ಇವ್ರು ಯಾವ ರೀತಿ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ, ಈ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ನ್ಯಾಯ ಕೊಡ್ತಾ ಇದೆ ಜನಗಳಿಗೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ GBA ಅಧಿಕಾರಿ ಇದೇ ತಿಂಗಳು 31ರ ಒಳಗೆ ನಿವೇಶನ ನೀಡುವುದಾಗಿ ಭರವಸೆ ನೀಡಿದ್ರು. ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ನಾನು ಹೇಳ್ತಿರೋದೇನಂದ್ರೆ ಜನವರಿ 31ರೊಳಗೆ ಮ್ಯಾಕ್ಸಿಮಮ್ ಯಾರು ಎಲ್ಲ ಎಲಿಜಿಬಿಲಿಟಿ ಏನಿದ್ದಾರೆ ಎಲ್ಲಾ ಲಿಸ್ಟ್ ನಾ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಈಗ ನಾವು ಅವರಿಗೆ ಎಲ್ಲ 5 ಕಾರ್ಪೊರೇಷನ್ ತಗೊಂಡು 548 ಏನ್ ಪೆಂಡಿಂಗ್ ಇದೆ ಅದನ್ನ ನಾನು ಪಟ್ಟಿನ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಕೊಡ್ತೀವಿ ಅನ್ನೋದಕ್ಕೆ ಅವರು ಈಗ ಆ ನಂಬಿಕೆ ಮೇಲೆ ಅವರು ಇದು ಮಾಡಿದ್ದಾರೆ. ಸೊ ಈಗ ನನ್ನ ಉದ್ದೇಶ ಏನಂದ್ರೆ ನಾನು ಕನ್ಸರ್ನ್ ಈಗ ನನ್ನ ಕಮಿಷನ್ ನನ್ನ ಐಆರ್ ಆಫೀಸರ್ ಹತ್ರ ಹೋಗಿ ನಾನು ಡೈರೆಕ್ಷನ್ಸ್ ತಗೊಂಡು ಆದಷ್ಟು ಬೇಗ ಇದೇನಿದೆ ಅವ್ರದ್ದು ಪಟ್ಟಿನ ತರಿಸಿಕೊಂಡು ಮಾಜರಾಗಿದೆ ಏನಿದೆ ಅದನ್ನೆಲ್ಲ ಪಟ್ಟಿ ತಗೊಂಡು ನಾವು ಕ್ರಮ ವಹಿಸಬೇಕು ಅನ್ನೋದು ನನ್ನ ಉದ್ದೇಶನೂ ಕೂಡ. ರಾಜ್ಯಪಾಲರ ಅಂಗಳ ತಲುಪಿದ ಕೋಗಿಲು ಕದನ. ಕೋಗಿಲು ಲೇಔಟ್ನ ಅಕ್ರಮ ನಿವಾಸಿಗಳಿಗೆ ಮನೆ ಕೊಡುವುದನ್ನ ವಿರೋಧಿಸಿ ಬಿಜೆಪಿ ಸಮರ ಸಾರಿದೆ. ಸತ್ಯಶೋಧನಾ ಸಮಿತಿಯ ವರದಿಯೊಂದಿಗೆ ರಾಜ್ಯಪಾಲರಿಗೆ ದೂರು ನೀಡಿದೆ. ರಾಜ್ಯಪಾಲರ ದೂರಿಗೂ ಮುನ್ನ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಶಾಸಕ SR ವಿಶ್ವನಾಥ್ ತಮ್ಮ ವರದಿ ಸಲ್ಲಿಸಿದ್ರು. ಸತ್ಯಶೋಧನಾ ಸಮಿತಿ ಇವತ್ತು ವರದಿಯನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ವಿಶ್ವನಾಥ್ ಅವರು ಆ ಸ್ಥಳಕ್ಕೆ ಹೋಗಿ ಕಳೆದ 1 ವಾರಗಳ ಕಾಲ ಅಧ್ಯಯನ ಮಾಡಿ ದಾಖಲೆಗಳನ್ನು ಸಂಗ್ರಹ ಮಾಡಿ ಇವತ್ತು ಕೊಟ್ಟಿದ್ದಾರೆ. ನಾವು ಗವರ್ನರ್ಗೂ ಕೇಳಿದ್ದೀವಿ. 36 ಲಕ್ಷ ಜನ ವೇಟಿಂಗ್ ಮಾಡ್ತಾ ಇದ್ದಾರೆ. ದುಡ್ಡು ಕಟ್ಟಿ 50,000 ಕಟ್ಟಿದ್ದಾರೆ, 1 ಲಕ್ಷ ಕಟ್ಟಿದ್ದಾರೆ, ಕೆಲವರು 10 ಲಕ್ಷ ಕಟ್ಟಿದ್ದಾರೆ. 36 ಲಕ್ಷ ಜನ ವೇಟಿಂಗ್ ಮಾಡ್ತಾ ಇರೋರು ಬಿಟ್ಬಿಟ್ಟು ಯಾವುದೋ ಕೇರಳದ ಕೋಗಿಲೆ ಕೂಗ್ತು ಅಂತ ಹೇಳಿ ಕೇರಳದ ಕೋಗಿಲೆ ಕೂಗಿದ್ಕೋಸ್ಕರ ಇಲ್ಲಿ ನಮ್ಮ ಕೋಗಿಲೆಗಳೆಲ್ಲ ಬಾಯಿ ಮುಚ್ಕೊಂಡ್ಬಿಟ್ಟವೆ. ಒಂದ್ ಕಡೆ ಮನೆ ಸಿಕ್ಕಿಲ್ಲ ಅಂತ ಫಲಾನುಭವಿಗಳು ರೊಚ್ಚಿಗೆದ್ದಿದ್ರೆ, ಮತ್ತೊಂದೆಡೆ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ವಾಸಿಗಳಿಗೆ ಮನೆ ನೀಡುತ್ತಿರುವುದಕ್ಕೆ ಬಿಜೆಪಿ ಪಾಳೆಯ ಕೆರಳಿ ಕೆಂಡವಾಗಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅವರೆಲ್ಲರೂ ಕೂಡ ಮನೆಯ ಕನಸನ್ನ ಕಂಡವರು. ಇದಕ್ಕಾಗಿ ಸಾಲ ಮಾಡಿ ಸರ್ಕಾರಕ್ಕೆ ಹಣ ಕೂಡ ತುಂಬಿದ್ದಾರೆ. ಆದರೆ ಈವರೆಗೂ ಫಲಾನುಭವಿಗಳು ಅವರಿಗೆ ಮನೆಗಳು ಮಾತ್ರ ಸಿಕ್ಕಿಲ್ಲ. ಇದರಿಂದ ರೊಚ್ಚಿಗೆದ್ದ ಜನ ಪ್ರತಿಭಟಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾವು ಕೇಳ್ತಾ ಇಲ್ಲ, ನಾವು ದುಡ್ಡು ಕಟ್ಟಿದೀವಿ, ಎಲ್ಲ ನಾವು ಲೋನ್ ಕಟ್ತಾ ಇದೀವಿ, ಎಲ್ಲ ಮಾಡಿರೋದ್ರಿಂದ ನಾವು ಕೊಡಿ ಅಂತ ಬಿಬಿಎಂಪಿ ಇವ್ರ ಮೇಲೆ ಬಿಬಿಎಂಪಿ 2 ಜನ ಅಸಿಸ್ಟೆಂಟ್ ಕಮಿಷನರ್ ಬಂದೋದ್ರು, 3 ಜನ ಬಂದೋದ್ರು. ಅವರು GBSCC ಮಾತಾಡ್ತಾರೆ, ಬರೀ ಇಂಗ್ಲಿಷ್ ಅಲ್ಲಿ ಮಾತಾಡ್ಬಿಟ್ಟು ಕಳಿಸ್ತಾರೆ. ಎಲ್ಲ ಕನ್ನಡಿಗರು ಅದು ಗೊತ್ತಾಗಲ್ಲ ಅವ್ರಿಗೆ ಏನ್ ಮಾತಾಡ್ಬೇಕು ಅಂತೇಳಿ. ಮನೆಗೆ ಅರ್ಜಿ ಹಾಕಿ ಹಣ ಕೊಟ್ಟರೂ ಸಿಗದ ಸೂರು. ರಾಜೀವ್ ಗಾಂಧಿ ವಸತಿ ನಿಗಮದ ವಿರುದ್ಧ ಕಿಚ್ಚು.
ವಿರುದ್ಧ ಆಕ್ರೋಶ, ಮನೆ ಬೇಕೇ ಬೇಕೆಂದು ಹಠ. ಬೆಂಗಳೂರಿನಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ ವಿರುದ್ಧ ಫಲಾನುಭವಿಗಳು ಸಿಡಿದೆದ್ದಿದ್ದಾರೆ. ಕಾವೇರಿ ಭವನದಲ್ಲಿ 50ಕ್ಕೂ ಹೆಚ್ಚು ಮಂದಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಅಮೃತ ಮಹೋತ್ಸವ ಯೋಜನೆಯಡಿ ಆಯ್ಕೆಯಾಗಿರುವ 550 ಫಲಾನುಭವಿಗಳಿಗೆ ಇನ್ನೂ ಮನೆಗಳು ಸಿಕ್ಕಿಲ್ಲ. ಅರ್ಜಿ ಹಾಕಿ ದುಡ್ಡು ಕೊಟ್ಟು ವರ್ಷಗಳೇ ಕಳೆದರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಫಲಾನುಭವಿಗಳು ಆರೋಪಿಸಿದ್ದಾರೆ. ಜನವರಿ 12ರಂದು ಮನೆ ಹಂಚುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ರು. ಆದರೆ ಇಲ್ಲಿಗೆ ಬಂದ್ರೆ ಕಚೇರಿ ಒಳಗೂ ನಮ್ಮನ್ನ ಬಿಡಲಿಲ್ಲ ಅಂತ ಫಲಾನುಭವಿಗಳು ಕಿಡಿಕಾರಿದ್ರು. ಒಳಗಡೆ ನಾವು ಹೋಗಿ ಕೇಳೋಣ ಅಂದ್ರೂ ನಮ್ಗೆ ಯಾರಿಗೂ ಕೂಡ ಅವ್ರು ಉತ್ತರನೂ ಕೊಡ್ತಾ ಇಲ್ಲ. ಮೊನ್ನೆ 1ನೇ ತಾರೀಕು ಬಂದಾಗ 12ನೇ ತಾರೀಕು ಬನ್ನಿ ಎಲ್ಲರಿಗೂ ನಾನು ಲಿಸ್ಟ್ ತರಿಸಿ ಎಲ್ಲ ಮಾಡಿ ರಿಜಿಸ್ಟ್ರೇಷನ್ ಬಿಡ್ತೀನಿ ಅಂತ ಹೇಳಿದ್ರು. ಈಗ ಏನ್ ಮಾಡ್ತಿದ್ದಾರೆ, ಒಂದು 30-40 ಜನ ಪೊಲೀಸ್ ಕರ್ಕೊಂಡ್ಬಂದು ನಿಲ್ಸಿದ್ದಾರೆ. ನಮ್ಮ ಒಳಕ್ಕೆ ಇಷ್ಟು ಜನನ ಕರ್ಸಿ ಯಾಕೆ ಕರ್ಸ್ಬೇಕಿತ್ತು ಇವರು? ಫಸ್ಟ್ ಆಫ್ ಆಲ್ ಹೇಳ್ಬೇಕಿತ್ತು ಇವರು ನಾವಿಂತ ಮಾಡ್ತೀವಿ, ಕರೆಕ್ಟ್ ಆಗಿ ಡೇಟ್ ತಗೊಂಡ್ಮೇಲೆ ಕರೆಕ್ಟ್ ಆಗಿ ಬಿಡ್ಬೇಕು ತಾನೆ. ಪೊಲೀಸ್ ಕರ್ಕೊಂಡ್ಬಂದು ನಿಲ್ಲಿಸ್ತಾರಲ್ಲ, ಇವ್ರು ಯಾವ ರೀತಿ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ, ಈ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ನ್ಯಾಯ ಕೊಡ್ತಾ ಇದೆ ಜನಗಳಿಗೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಜಿಬಿಎ ಅಧಿಕಾರಿ ಇದೇ ತಿಂಗಳು 31ರ ಒಳಗೆ ನಿವೇಶನ ನೀಡುವುದಾಗಿ ಭರವಸೆ ನೀಡಿದ್ರು. ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ನಾನು ಹೇಳ್ತಿರೋದೇನಂದ್ರೆ ಜನವರಿ 31ರೊಳಗೆ ಮ್ಯಾಕ್ಸಿಮಮ್ ಯಾರು ಎಲ್ಲ ಎಲಿಜಿಬಿಲಿಟಿ ಏನಿದ್ದಾರೆ ಎಲ್ಲಾ ಲಿಸ್ಟ್ ನಾ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದೀನಿ. ಈಗ ನಾವು ಅವರಿಗೆ ಎಲ್ಲ 5 ಕಾರ್ಪೊರೇಷನ್ ತಗೊಂಡು 548 ಏನ್ ಪೆಂಡಿಂಗ್ ಇದೆ ಅದನ್ನ ನಾನು ಪಟ್ಟಿನ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಕೊಡ್ತೀವಿ ಅನ್ನೋದಕ್ಕೆ ಅವರು ಈಗ ಆ ನಂಬಿಕೆ ಮೇಲೆ ಅವರು ಇದು ಮಾಡಿದ್ದಾರೆ. ಸೊ ಈಗ ನನ್ನ ಉದ್ದೇಶ ಏನಂದ್ರೆ ನಾನು ಕನ್ಸರ್ನ್ ಈಗ ನನ್ನ ಕಮಿಷನ್ ನನ್ನ ಐಆರ್ ಆಫೀಸರ್ ಹತ್ರ ಹೋಗಿ ನಾನು ಡೈರೆಕ್ಷನ್ಸ್ ತಗೊಂಡು ಆದಷ್ಟು ಬೇಗ ಇದೇನಿದೆ ಅವ್ರದ್ದು ಪಟ್ಟಿನ ತರಿಸಿಕೊಂಡು ಮಾಜರಾಗಿದೆ ಏನಿದೆ ಅದನ್ನ ಪಟ್ಟಿ ತಗೊಂಡು ನಾವು ಕ್ರಮ ವಹಿಸಬೇಕು ಅನ್ನೋದು ನನ್ನ ಉದ್ದೇಶನೂ ಕೂಡ. ರಾಜ್ಯಪಾಲರ ಅಂಗಳ ತಲುಪಿದ ಕೋಗಿಲು ಕದನ. ಕೋಗಿಲು ಲೇಔಟ್ನ ಅಕ್ರಮ ನಿವಾಸಿಗಳಿಗೆ ಮನೆ ಕೊಡುವುದನ್ನ ವಿರೋಧಿಸಿ ಬಿಜೆಪಿ ಸಮರ ಸಾರಿದೆ. ಸತ್ಯಶೋಧನಾ ಸಮಿತಿಯ ವರದಿಯೊಂದಿಗೆ ರಾಜ್ಯಪಾಲರಿಗೆ ದೂರು ನೀಡಿದೆ. ರಾಜ್ಯಪಾಲರ ದೂರಿಗೂ ಮುನ್ನ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಶಾಸಕ ಎಸ್ಆರ್ ವಿಶ್ವನಾಥ್ ತಮ್ಮ ವರದಿ ಸಲ್ಲಿಸಿದ್ರು. ಸತ್ಯಶೋಧನಾ ಸಮಿತಿ ಇವತ್ತು ವರದಿಯನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ವಿಶ್ವನಾಥ್ ಅವರು ಆ ಸ್ಥಳಕ್ಕೆ ಹೋಗಿ ಕಳೆದ 1 ವಾರಗಳ ಕಾಲ ಅಧ್ಯಯನ ಮಾಡಿ ದಾಖಲೆಗಳನ್ನು ಸಂಗ್ರಹ ಮಾಡಿ ಇವತ್ತು ಕೊಟ್ಟಿದ್ದಾರೆ. ನಾವು ಗವರ್ನರ್ಗೂ ಕೇಳಿದ್ದೀವಿ. 36 ಲಕ್ಷ ಜನ ವೇಟಿಂಗ್ ಮಾಡ್ತಾ ಇದ್ದಾರೆ. ದುಡ್ಡು ಕಟ್ಟಿ 50,000 ಕಟ್ಟಿದ್ದಾರೆ, 1 ಲಕ್ಷ ಕಟ್ಟಿದ್ದಾರೆ, ಕೆಲವರು 10 ಲಕ್ಷ ಕಟ್ಟಿದ್ದಾರೆ. 36 ಲಕ್ಷ ಜನ ವೇಟಿಂಗ್ ಮಾಡ್ತಾ ಇರೋರು ಬಿಟ್ಬಿಟ್ಟು ಯಾವುದೋ ಕೇರಳದ ಕೋಗಿಲೆ ಕೂಗ್ತು ಅಂತೇಳಿ ಕೇರಳದ ಕೋಗಿಲೆ ಕೂಗಿದ್ಕೋಸ್ಕರ ಇಲ್ಲಿ ನಮ್ಮ ಕೋಗಿಲೆಗಳೆಲ್ಲ ಬಾಯಿ ಮುಚ್ಕೊಂಡ್ಬಿಟ್ಟವೆ. ಒಂದ್ ಕಡೆ ಮನೆ ಸಿಕ್ಕಿಲ್ಲ ಅಂತ ಫಲಾನುಭವಿಗಳು ರೊಚ್ಚಿಗೆದ್ದಿದ್ರೆ, ಮತ್ತೊಂದೆಡೆ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ವಾಸಿಗಳಿಗೆ ಮನೆ ನೀಡುತ್ತಿರುವುದಕ್ಕೆ ಬಿಜೆಪಿ ಪಾಳೆಯ ಕೆರಳಿ ಕೆಂಡವಾಗಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.